ಸುಮತಿ, ಕೋಳಿಗೆ 3 ಸಲ ಕೂಗಾಯ್ತು, ಇನ್ನೂ ಎದ್ದಿಲ್ವೇನಮ್ಮ? ಹಾ, ಎದ್ದಿದ್ದೀನತ್ತೆ. ನೀರು ತಗೊಂಡ್ಬಂದು ಅಡುಗೆಗೂ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ನಮ್ಮ ಹಳ್ಳಿಯಲ್ಲಿ ಬೆಳಗ್ಗೆ ಹೆಣ್ಮಕ್ಳು ಬೇಗ ಎದ್ದು ಮನೆ ಬಾಗಿಲು ರಂಗೋಲಿ ಇಟ್ಟು ಮನೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಮನೇಲಿ ಲಕ್ಷ್ಮಿ ನೆಲೆಸ್ತಾಳಮ್ಮ. ನೀವು ಹೇಳಿದ್ದೆಲ್ಲ ಕಲ್ತ್ಕೊಳ್ತಾ ಇದ್ದೀನತ್ತೆ. ನಾನಿನ್ನು ಹೊಸ್ದಾಗಿ ಬಂದವಳಲ್ವಾ. ಸರಿ ಸರಿ ಆಯ್ತು. ಇವತ್ತು ಹೊಲಕ್ಕೆ ಹೋಗ್ಬೇಕು, ಅಡುಗೆನೆಲ್ಲ ತಯಾರಿ ಮಾಡ್ಕೋಬೇಕು ಬೇಗ. ಅನ್ನ, ಸಾರು, ಪಲ್ಯ ಎಲ್ಲ ಮಾಡ್ತೀನಿ. ನಿಮ್ಗೆ ಇನ್ನೇನಾದ್ರೂ ಬೇಕಾ? ಹಾ ಸುಮತಿ, ಹಂಗೆ ರೊಟ್ಟಿನೂ ಮಾಡ್ಬಿಡಮ್ಮ. ನಿಮ್ಮ ಅವನಿಗೆ ರೊಟ್ಟಿ ಇರಲೇಬೇಕು. ಸರಿ ಅತ್ತೆ, ಆಯ್ತು ಮಾಡ್ತೀನಿ. ಮೊದಲು ನಿನ್ನ ಕೈಯಾರೆ ಮಾಡಿ ಚಾ ಕೊಡಮ್ಮ. ನಿನ್ನ ಕೈಯಾರೆ ಮಾಡಿ ಚಾ ಕುಡಿದ್ರೆ ಆಯಸ್ಸೇ ಹೊರಟೋಗ್ಬಿಡುತ್ತೆ. ತರ್ತೀನಿ ಇರಿ ಅತ್ತೆ, ಆಯ್ತು. ಮೊದಲು ನೀನು ಈ ಮನೆಗೆ ಸೊಸೆಯಾಗಿ ಬಂದಾಗ ನಿನಗೆ ಏನು ಕೆಲಸ ಮಾಡಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದೆ ಅಮ್ಮ. ಆದರೆ ಇವಾಗ ಈ ಮನೇನ ಚೆನ್ನಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದೀಯ ನೀನು. ಎಲ್ಲ ನಿಮ್ಮ ಸಲಹೆ, ನಿಮ್ಮ ಪ್ರೀತಿಯಿಂದಲೇ ಅತ್ತೆ ನಾನು ಕಲ್ತಿದ್ದು. ಕೋಪದಲ್ಲೇನೋ ಅವಾಗವಾಗರೆ ಮಾತಂದಿರ್ತೀನಿ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ. ಅತ್ತೆ, ನೀವು ನನಗೆ ಒಳ್ಳೇದು ಕೇಳ್ತೀರಾ ಅಂತ ನನಗೆ ಗೊತ್ತು ಅತ್ತೆ. ಈ ಮಾತು ಕೇಳಕ್ಕೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತಮ್ಮ. ಅತ್ತೆ ಸೊಸೆ ಅಂದರೆ ಎಲ್ಲ ಜಗಳ ಅಂತಾನೆ ಅನ್ಕೊಂಡಿರ್ತಾರೆ. ಅದರಲ್ಲಿ ಇವತ್ತಿನ ಕಾಲದಲ್ಲಂತೂ ಅತ್ತೆ ಅಂದರೆ ಸೊಸೆರಿಗೆ ಆಗೋದೇ ಇಲ್ಲ. ಅಯ್ಯೋ, ಅದರಲ್ಲಿ ಏನೈತತೆ, ಪ್ರೀತಿ ಮತ್ತು ಗೌರವ ಎಲ್ಲಿರುತ್ತೋ ಅಲ್ಲಿ ಜಗಳಕ್ಕೆ ಜಾಗನೇ ಇರಲ್ಲ. ಹೌದು ಕಣಮ್ಮ, ನೀ ಹೇಳೋದು ನಿಜನೇ. ಮನೆ ದೊಡ್ಡದಾಗೋದು ಹಣದಿಂದ ಅಲ್ಲ, ಮನಸ್ಸಿನಿಂದ ಮಾತ್ರ ಸಾಧ್ಯ. ನಾನು ಈ ಮನೆ ಸೊಸೆ ಆಗಿರ್ಬೋದು ಅತ್ತೆ, ನಿಮ್ಮ ಮಗಳಾಗಿರೋಕೆ ನಾನು ಜಾಸ್ತಿ ಆಸೆ ಪಡ್ತೀನಿ ಅತ್ತೆ. ನೀನು ಈಗಾಗಲೇ ನನ್ನ ಮಗಳು ಕಣಮ್ಮ. ಅತ್ತೆ ಯಾಕೆ ಯಾಕೆ ಏನಾಯ್ತು ಸುಮತಿ? ಅದು ಏನಿಲ್ಲ ಅತ್ತೆ, ಖುಷಿಯಾಗಿ ಕಣ್ಣು ನೀರು ಬರ್ತಾ ಇದೆ ಅಷ್ಟೇ. ಅಯ್ಯೋ ಹುಚ್ಚುಡ್ಗಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರ? ನೀನು ನನ್ನ ಮಗಳಲ್ವಾ, ಅಳ್ಬಾರ್ದು, ಕಣ್ಣಾಡ್ಸ್ಕ. ನೀನು ಈ ಮಾತು ನನಗೆ ದೊಡ್ಡ ಹುಡುಗರ ಅತ್ತೆ. ನನಗೂ ಹೆಣ್ಮಕ್ಳಿಲ್ಲ, ಯಾರಿಲ್ಲ. ನನ್ನ ಸೊಸೆಯಾಗಿ ಬಂದವಳೆ ನನ್ನ ಮಗಳು ಅಂತ ಅನ್ಕೊಂಡಿದ್ದೆ. ನೀನು ಅಷ್ಟೇ ಕಣಮ್ಮ, ಬಂದಾಗಿಂದ ನನ್ನ ಅತ್ತೆಗಿಂತ ಅಲ್ಲ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದೆಯಾ. ಮಗಳು ಅನ್ನೋ ಫೀಲ್ನ ನೀನು ನನಗೆ ಕೊಡ್ತಾ ಇದೆಯಾ. ಮಗಳು ಅಂದಳೆ ನಾನು ಇನ್ನೇನಂದ್ಲಮ್ಮ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಅದನ್ನಾದ್ರೂ ಲಗ್ನಕ್ಕೆ ಹೇಳ್ಬಾರ್ದ ನನ್ನ ಮುದ್ದಿನ ಮಗಳೇ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಆಯ್ತಾಯ್ತು, ಹೋಗು ಚಹಾ ಮಾಡ್ಕೊಂಬ. ಸರಿ ಅತ್ತೆ, ಆಯ್ತು, ಇವಾಗ ಹೋಗಿ ಮಾಡ್ಕೊಂಡು ಬರ್ತೀನಿ. ತಗೊಳ್ಳೈತೆ ಬಿಸಿ ಬಿಸಿ ಚಹಾ. ಸರಿ ಕೊಡಮ್ಮ. ಅಯ್ಯೋ, ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಂಡು ಹೊಲ್ದತ್ರ ಹೋಗ್ಬೇಕು. ಇವರು ಮಾವ ಇಬ್ರು ಕೂಡ ಹೊಸ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಬೇಗ ಅತ್ತೆ ನಾನು ಹೋಗ್ಬೇಕು, ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ. ಈ ವರ್ಷ ನೋಡ್ಬೇಕು ಮಳೆಗಾಲ ಏನ್ ಮಾಡುತ್ತೋ ಏನೋ. ಮುಂಗಾರು ಇಲ್ಲ, ಹಿಂಗಾರಿಗೆ ಏನ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೂ ಎಲ್ಲೆಲ್ಲೋ ಬಡ್ಡಿಗೆ ಸಾಲ ಸೂಲ ಮಾಡಿ ಬೋರ್ವೆಲ್ ಹಾಕ್ಸಿ ಅದಕ್ಕೆ ಮೋಟ್ರು ಬಿಟ್ಟು ಬೆಳೆ ಬೆಳಿತೀವಿ. ಆದ್ರೆ ಆ ಬೆಳೆಗೆ ಸರಿಯಾದ ಬೆಲೆನೇ ಸಿಗಲ್ಲ, ಮಾಡಿರೋ ಖರ್ಚು ಕೂಡ ಸಿಗಲ್ಲ. ಇದು ನಮ್ಮ ರೈತರ ಪರಿಸ್ಥಿತಿ. ಅಕ್ಕ, ಲಕ್ಷ್ಮಕ್ಕ ಇದ್ದೀರಾ ಅಕ್ಕ ಮನೇಲಿ? ಓಹೋ ಗೀತಾ, ಬಾ ಇದ್ದೀನಿ. ಮತ್ತೆ ನಾನು ಹೊಲ್ದತ್ರ ಹೋದ್ರೆ ಏನಂತ ಕೂಕೊಂಬಂದೆ ಅಕ್ಕ. ಹೊಲ್ದತ್ರ ಹೋಗ್ಬೇಕು ಗೀತಾ, ಇನ್ನ ಸುಮತಿ ಅಡುಗೆ ಮಾಡ್ತಿದ್ದಾಳೆ. ಒಂದೇ ಸತ ಬುತ್ತಿ ತಗೊಂಡು ಹೋಗೋಣ ಅಂತ ಕೂತಿದ್ದೆ. ಏನೋ ಯೋಚನೆ ಮಾಡ್ತಿರೋ ಥರ ಐತೆ ನಮ್ಮ ಲಕ್ಷ್ಮಕ್ಕರು. ಅಯ್ಯೋ ಅದೇ ಅಮ್ಮ, ಈ ಮಳೆಗಾಲದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಕ್ಕ, ಈ ಥರ ಮಳೆಗಾಲ ಆದರೆ ಏನು ಮಾಡೋದು? ಏನು ಮಾಡಂಗಿಲ್ಲ, ನಮ್ಮ ಕೈಯಲ್ಲಿ ಏನೈತೆ ಗೀತಾ, ಎಲ್ಲ ಕಾಲ ಬಂದಂಗೆ ತಿಳ್ಕೊಂಡು ಹೋಗೋದು. ಅಕ್ಕ ನಿಂಗೊಂದು ವಿಷಯ ಗೊತ್ತಾಯ್ತಾ? ಏನು ಗೀತಾ ಅದು? ಏನು ಗೊತ್ತಿಲ್ಲವ ನನಗೆ. ಅಮೂಲಿ ಮನೆ ಮಾದೇವಿ ಹುಡುಗ ಯಾವಳ ಕಟ್ಕೊಂಬಂದಿತ್ತಂತೆ. ಯಾವಾಗಲೇ ತಾಯಿ? ಗೊತ್ತಿಲ್ವಲ್ಲ ನಮಗೆ. ಮೊನ್ನೆ ಕಾಲೇಜಿಗೆ ಹೋಯ್ತಾನಂತೆ ಕಣಕ್ಕ, ಕಾಲೇಜಿಂದ ಮನೆಗೆ ಬಂದಿಲ್ವಂತೆ. ಮೊನ್ನೆಯ ಸಂಜೆನಾಗ ನಮ್ಮ ಹುಡುಗನ ಕೇಳ್ಕೊಂಬಂದಿದ್ಲು, ನೀನು ಹೋಗೋ ಕಾಲೇಜ್ಗೆ ಅಲ್ವಾ ನಮ್ಮ ಹುಡುಗನ ಬರೋದು, ಎಲ್ಲಿಯಪ್ಪ ನಮ್ಮ ಹುಡುಗ ಬಂದಿಲ್ಲ ಅಂತ ಕೇಳ್ತಿದ್ಲು. ನಮ್ಮ ಹುಡುಗ ಇಲ್ಲಿ ಕಣಂತೆ, ಅವ್ನು ನನಗೇನೋ ಒಂದು ಕ್ಲಾಸ್ ತಗೊಂಡನು, ಅವನಿಗೆ ಕ್ಲಾಸ್ ತಗೊಂಡಿದ್ರು ನಾವು ಬಂದೆ, ಯಾವತ್ತು ಎತ್ಲಾಗ ಹೋದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತು. ನೋಡುವ, ಕಾಲೇಜ್ಗೆ ಹೋದ್ರೆ ಈಗ ಹಿಂಗೆ ಮಾಡ್ಕೊಂಡು ಹೋದ್ರೆ ಕಷ್ಟಪಟ್ಟು ಸಾಕಿದ್ದಾರೆ, ನಾವು ಎಲ್ಲಿಗೆ ಹೋಗ್ಬೇಕು? ಈಗ ಹಿಂಗೆ ಮಾಡ್ತಾವಲ್ಲ ಈ ಹುಡ್ಲು. ನಮಗೂ ಗೊತ್ತಿರಲಿಲ್ಲ ಕಣಕ್ಕೋ. ಗೌರಿ ಅವಳ ಮನೆ ಪಕ್ಕದಾಗ ಅವಳು ಹಂಗಂದ್ಲು. ನೆನ್ನೆ ರಾತ್ರಿನಾಗೇನವ ಕರ್ಕೊಂಬಂತಂತೆ, ಬಾರಿಯಾಗಿ ಗಲಾಟೆ ಮಾಡ್ತಿದ್ನಂತೆ ಆ ಅಪ್ಪ. ಅಯ್ಯೋ ಬಾರ್ತಾಯಿ, ಯಾರ್ಯಾರನ್ನಾರ ಕಟ್ಕೇಳಿ ಕಂಡರ ಮನೆ ಸುದ್ದಿ ನಮಗೆ ಯಾಕೆ? ನೋಡಕ್ಕ, ಮಾತಾಡ್ಕೊಂಡು ಟೈಮ್ ಆಗ್ಬಿಟ್ಟಿತ್ತು. ಹೊಲ್ಟಕ್ಕೆ ಬುತ್ತಿ ತಗೊಂಡೋಗ್ಬೇಕು, ಅದಕ್ಕೆ ಅಲ್ಲೇ ಒಂದೇ ಬರುತ್ತಲ್ಲವಲ್ಲ, ನಿಮ್ಮನ್ನು ಕರೆದೋಗೋಣ ಅಂತ ಬಂದೆ. ಬರ್ರಕ್ಕ, ಹೋಗೋಣ, ಬರ್ತೀರಾ ನೀವು? ಹೋಗಿ ಸರ್ನ ಬುತ್ತಿ ಕಟ್ಕ, ನಾವು ಬುತ್ತಿ ಕಟ್ಕೊಂಡು ಬರ್ತೀವಿ, ಎಲ್ಲ ಹೋಗೋಣ ತೆಗಿ. ಸರಿ ಕಣಕ್ಕ, ಹಂಗಾರೆ ಬರ್ರಿ, ಹೋಗ್ತೀನಿ ನಾನು, ಟೈಮ್ ಆಗುತ್ತೆ. ನಮ್ಮ ಅಪ್ಪ ಗುದ್ದಾಡ್ಬಿಡ್ತಾನೆ. ಅಮ್ಮ ಸುಮತಿ, ಆತೆ ನಮ್ಮ ಬುತ್ತಿ ಕಟ್ಟಿ ಬಾರಮ್ಮ, ಹೋಗೋಣ, ಲೇಟ್ ಆಯ್ತೆ. ಆತೆ ರೆಡಿ ಆಯ್ತು, ಹೊರಡೋಣ, ಬಂದೆ. ಈ ಕತೆ ನೀತಿ ಏನಪ್ಪ ಅಂದರೆ, ಅತ್ತೆ ಸೊಸೆ ಪ್ರೀತಿ ಬಾಂಧವ್ಯನ ಎತ್ತಿ ತೋರಿಸುತ್ತೆ. ಬಂದು ಸೊಸೆನ ಅತ್ತೆ ಮಗಳ ಥರ ನೋಡ್ಕೊಂಡ್ರೆ ಅತ್ತೆನೂ ಕೂಡ ಸೊಸೆ ಅಮ್ಮನ ಥರ ನೋಡ್ಕೋತಾಳಲ್ವಾ. ಯಾರ್ಯಾರು ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ.